ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕುಕ್ಕಿಂಗ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಸ್ಪೆಷಲ್ ಏನಂತಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಕೊಬ್ಬರಿ ಖಾರ ಕಡ್ಡಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು, ಅದು ಸಂಪೂರ್ಣ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಸೊ ಹಾಗೆ ಹೇಳ್ತೀನಿ. ಒಂದು ಕಾಯಿಗೆ 1/4 kg ಅಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಓಂಕಾಳು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸಣ್ಣಗೆ ತರಿಯಾಗಿ ಬರ್ತಕ್ಕಂಥದ್ದು ಹಾಗೆ ರುಬ್ಕೊಂಡೆ ಅಂದರೆ ನೋಡಿ. ಒಂದು ಸ್ವಲ್ಪ ಆಯಿತು ವಿಡಿಯೋ ಕ್ಯಾಪ್ಚರ್, ಸ್ವಲ್ಪ ಆಗಲಿಲ್ಲ, ಸೊ ಹಾಗಾಗಿ ಬಂದಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇದೆಲ್ಲ ಹಾಕಿಬಿಟ್ಟು ಸಣ್ಣಗೆ ರುಬ್ಕೊಂಡಿರ್ತಕ್ಕಂಥದ್ದು. ಹಾಗೆ ಯಾವ್ಯಾವ ಹಿಟ್ಟನ್ನು ಬಳಸಿದ್ದೀನಿ ಅಂದರೆ, ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಾಣಿಸ್ತಾ ಇದೆ ಅಲ್ವಾ, ಅವು ಅಕ್ಕಿ ಹಿಟ್ಟೇ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಬೇಕು. ಜೋಳದ ಹಿಟ್ಟು ಮತ್ತು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನೋಡಿ, ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಈ ಥರ ಕಾಣಿಸ್ತಾ ಇದೆ. ನೀಟಾಗಿ ಸಣ್ಣಗೆ ರುಬ್ಕೊಂಡು 3 ಹಿಟ್ಟನ್ನು ಮಿಕ್ಸ್ ಮಾಡಿ ನಾದ್ತಕ್ಕಂಥದ್ದು. ಒಂದೇ ಹಿಟ್ಟು ಅಕ್ಕಿ ಹಿಟ್ಟನ್ನು ಬಳಸ್ಬೋದು, ಬಟ್ ಏನಂದರೆ ಕಡ್ಡಿ ತುಂಬ ರಫ್ ಬರುತ್ತೆ. ಸೊ ಹಾಗಾಗಿ ನೋಡಿ, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಗೆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು. ಪುಟಾಣಿ ಹಿಟ್ಟು ಸ್ವಲ್ಪ ಬೇಕು, ಹಾಗೆ ಕರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತಕ್ಕಂಥದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಸೊ ಇವಾಗ ಹಿಟ್ಟನ್ನು ನೀಟಾಗಿ ಮಸಾಲೆ ಹಾಕ್ಕೊಂಡು ನಾದ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಇರೋದೇ ಅಕ್ಕಿ ಹಿಟ್ಟು. ಸೊ ಹಾಗಾಗಿ ಬೌಲಲ್ಲಿ ಇದೆ ಅಲ್ವಾ, ಈ ಬೌಲಲ್ಲಿ ಅರ್ಧ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಅದು ನಿಖರ ಅಳತೆ ಅಂದರೆ ಒಂದು ಕಾಯಿಗೆ ಎಷ್ಟು ಬೇಕೋ ಅಷ್ಟನ್ನು ಮಸಾಲೆ ಮಾಡಿಕೊಂಡು ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೋಬೇಕು. ಸೊ ನೋಡಿ, ನಾನಿಲ್ಲಿ 2 ಹಿಡಿಯೋಷ್ಟು ಅಕ್ಕಿ ಹಾಕಿದ್ದೆ. ಇದು ಅಕ್ಕಿ ಹಿಟ್ಟು ಹಾಕೋ ಅರ್ಧ ಬೌಲ್ ಅಕ್ಕಿ ಹಿಟ್ಟಿಗೆ 2 ಹಿಡಿಯೋಷ್ಟು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಇದು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಆ ಮಸಾಲೆ ಹಾಕಿರ್ತಕ್ಕಂಥದ್ದನ್ನು ತೋರಿಸ್ಬೇಕಾಗಿತ್ತು, ಸೊ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ಇದು ಮಸಾಲೆ ಹಾಕ್ಕೊಂಡು 3 ಹಿಟ್ಟಿಗೂ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹದ ಬರೋವರೆಗೂ. ಇದು ನೋಡಿ, ಕೈಗೆ ಅಂಟ್ಕೋಬಾರ್ದು ಹಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ, ಘಮ ಘಮ ಅಂತ ಬರುತ್ತೆ ಮೂಗಿಗೆ, ಅಷ್ಟು ಚೆನ್ನಾಗಿದೆ ಹಿಟ್ಟು. ನೋಡಿ, ರೋಲ್ ಮಾಡಿದರೆ ರೋಲ್ ಆಗಬೇಕು, ಆ ಥರ ಹೊಸಲಿಕ್ಕೆ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಅದು ಏನು ಈ ಕೊಬ್ಬರಿ ಕಡ್ಡಿ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಕೊಬ್ಬರಿ ಕಡ್ಡಿ ಹಿಟ್ಟು ರೆಡಿಯಾಗಿದೆ. ಸೊ ಹಾಗಾಗಿ ನೋಡಿ, ಸ್ವಲ್ಪ ಕೈ ಎದ್ಕೊಳ್ಳಿಕ್ಕೆ ಹಿಟ್ಟನ್ನು ರೆಡಿ ಇಟ್ಕೊಂಡು, ಹಾಗೆ ಇವನ್ನ ಹೊಸಬೇಕು ಮಣೆ ಮೇಲೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು, ತೀರಾ ದಪ್ಪನೂ ಅಲ್ಲ ತೀರಾ ಸಣ್ಣನೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲೇ ಹೊಸಿತಕ್ಕಂಥದ್ದು. ಹೊಸ್ತು ಒಂದು ಪ್ಲೇಟಲ್ಲಿ ಇಟ್ಕೊಂಡು, ಒಬ್ಬರೇ ಮಾಡಿದರೆ ತುಂಬ ಕಷ್ಟ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರೇ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಮಣೆ ಮೇಲೆ ಹೊಸ್ತು ಹಾಕಬೇಕು. ಹಾಕಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಮಣೆಗೆ ಹತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಮಾಡಲಿಕ್ಕೂ ತುಂಬ ಈಸಿಯಾಗಿರ್ತಕ್ಕಂಥದ್ದು, ಹಾಗೆ ತಿನ್ನಲಿಕ್ಕೂ ಕೂಡ ಸೂಪರಾಗಿರ್ತಕ್ಕಂಥದ್ದು. ಈ ಸ್ನ್ಯಾಕ್ಸನ್ನು ಒಂದು ಸರಿ ಮಾಡಿ ನೋಡಿ. ಹಾಗೆ ಚಳಿಗಾಲ ಮಳೆಗಾಲದಿಂದಲ್ಲಿ ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಕೊಬ್ಬರಿ ಖಾರ ಕಡ್ಡಿ ತುಂಬ ಸೂಪರಾಗಿ ಬರುತ್ತೆ. ಹಾಗೆ ಸ್ವಾದಿಷ್ಟವಾಗಿರ್ತಕ್ಕಂಥ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಸೊ ನೋಡಿ, ಈ ಥರ ಎಣ್ಣೆಯಲ್ಲಿ ಹಾಗೆ ಕರಿಬೇಕು. ಸುಮ್ಮನೆ 1-2 ಮಾಡೋದಲ್ಲ, ಒಂದು ಪ್ಲೇಟ್ ತುಂಬ ಮಾಡಿಟ್ಕೋಬೇಕು. ಆನಂತರ ಎಣ್ಣೆ ಕಾದ್ಮೇಲೆ ಈ ಥರ ಡೀಪ್ ಫ್ರೈ ಮಾಡಬೇಕು, ಬೇಗ ಬೇಯಲ್ಲವು. ನೋಡಿ, ಈ ಥರ ಮಾಡ್ಕೋಬೇಕು. ತುಂಬ ಡೀಪ್ ಫ್ರೈ ಮಾಡ್ಕೊಂಡ ನಂತರ ಆಚೆ ತೆಗಿತಕ್ಕಂಥದ್ದು. ನೋಡಿ, ರೆಡಿಯಾಗಿರ್ತಕ್ಕಂಥದ್ದು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಯಾವ ಕುಕ್ಕಿಂಗ್ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.